ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ. ಗಡಿಯಲ್ಲಿ ಭಾರತದ ಸೈನಿಕರ್ಯಾರು ನಾಪತ್ತೆಯಾಗಿಲ್ಲ. ಶಾಂತಿ ಸೌಹಾರ್ದತೆಗೆ ನಾವು ಬದ್ಧ. ವಿದೇಶಾಂಗ ನೀತಿ ಬಗ್ಗೆ ಅನುಮಾನ ಬೇಡವೆಂದ ಶ್ರೀವಾಸ್ತವ್. ಭಾರತ ಚೀನಾ ಗಡಿ ಘರ್ಷಣೆ ಪ್ರಕರಣ ಉಭಯ ದೇಶಗಳ ಮೇಜರ್ ಜನರಲ್ಗಳ ಸಭೆ ಅಂತ್ಯ. 6 ಗಂಟೆಗಳ ಸುದೀರ್ಘ ಅವಧಿ ಸಮಾಲೋಚನೆ. ಗಡಿ ಕಿರಿಕ್ ಬೆನ್ನಲ್ಲೇ ಮೆಗಾ ಬೆಳವಣಿಗೆ. 12 ಸುಖಾಯ್ 21 MiG-29 ಖರೀದಿಗೆ ಪ್ರಸ್ತಾಪ. ಸೇನೆ ಕೋರಿಕೆಗೆ ಮುಂದಿನ ವಾರವೇ ಅಂಕಿತ ಸಾಧ್ಯತೆ. ಬೆಂಗಳೂರಲ್ಲಿಂದು ಸಿಡಿಯಲಿದೆಯಾ ಕೊರೋನಾ ಬಾಂಬ್. ಬರೋಬ್ಬರಿ 30 ಜನರಿಗೆ ಸೋಂಕು ಸಾಧ್ಯತೆ. ಆರೋಗ್ಯಾಧಿಕಾರಿ ಜೀಪ್ ಚಾಲಕನಿಗೂ ವೈರಸ್. ಶಕ್ತಿ ಸೌಧಕ್ಕೂ ಕಾಲಿಟ್ಟ ಕೊರೋನಾ. ವಿಕಾಸ್ ಸೌಧ ಸಿಬ್ಬಂದಿಗೆ ಈಗ ವರ್ಕ್ ಫ್ರಮ್ ಹೋಮ್. ನಾಳೆ ಕಚೇರಿ ಸೀಲ್ ಡೌನ್. ಸ್ಯಾನಿಟೈಸ್ ಮಾಡಲು ತೀರ್ಮಾನ. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಬಹಳ ಮುಖ್ಯವಾಗಿ 2 ವಿಚಾರಗಳನ್ನು ಹೇಳ್ತೀನಿ. ಒಂದು, ಕರ್ನಾಟಕದ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂಥದ್ದು. ಒಬ್ಬರು ಹಿರಿಯ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿದ್ದಂತಹ ನಾಯಕರು ಈಗ ವಿಧಾನ ಪರಿಷತ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದರ ಹಿಂದೆಯೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ. ಮತ್ತೊಬ್ಬರು ಕ್ಷಿಪ್ರ ಕ್ರಾಂತಿಯ ಮಾತುಗಳನ್ನಾಡಿದಂತಹ ನಾಯಕ, ಅವರು ಇವತ್ತು ವಿಧಾನ ಪರಿಷತ್ಗೆ ನನಗೆ ಯಾವಾಗ ಎಂಟ್ರಿ ಸಿಗುತ್ತೆ, ಇನ್ನು ಉಳಿದಿರುವ ಒಂದೇ ಒಂದು ಅವಕಾಶಕ್ಕೆ ಬೇಕಾಗಿ ಕಾದು ಕುಳಿತುಕೊಳ್ಳುವಂತಾಗಿದೆ. ಒಬ್ಬರು BK ಹರಿಪ್ರಸಾದ್, ಇನ್ನೊಬ್ಬರು H ವಿಶ್ವನಾಥ್. ಈ ವಿಚಾರದ ಬಗ್ಗೆ ನಾನು ಸುದ್ದಿ ನಿಮಗೆ ನಾನು ಮತ್ತೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೊರೋನಾ ಯಾವ ರೀತಿಯಾಗಿ ಕಂಟಕವಾಗಿ ಮಾರ್ಪಡ್ತಾ ಇದೆ. ಯಾಕಂದರೆ ಕೊರೋನಾ ಬಗ್ಗೆ ಅನವಶ್ಯಕವಾಗಿ ಆತಂಕ ಪಡಬೇಕಾಗಿಲ್ಲ, ಅನವಶ್ಯಕವಾಗಿ ಇದರ ಬಗ್ಗೆ ಏನೋ ಟೆನ್ಷನ್ ಮಾಡಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ, ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದರೂ ಕೂಡ ಇದರ ನಡುವೆನೇ ಕೊರೋನಾ ಸೋಂಕು ಯಾವ ರೀತಿಯಾಗಿ ಅಪಾಯವನ್ನು ಸೃಷ್ಟಿಸುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮ ನಡುವೆ ಸಿಗ್ತಾ ಇದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ಬೋದು, ಅದು ಕರಾವಳಿ ಭಾಗದಲ್ಲಿರ್ಬೋದು, ಮಂಡ್ಯದಲ್ಲೂ ಇರ್ಬೋದು, ಹಾಸನದಲ್ಲೂ ಕೂಡ ಇರ್ಬೋದು. ಇಲ್ಲೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಬಂದಂಥವರಿಂದಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೋಂಕು ಪತ್ತೆಯಾಗ್ತಾ ಇತ್ತು. ಆದರೆ ಬೆಂಗಳೂರಿನ ಮಟ್ಟಿಗೆ ನೋಡಿದ್ರೆ ಸ್ಥಳೀಯವಾಗಿಯೇ ಸೋಂಕು ಹರಿದಾಡ್ತಾ ಇರೋದು ಮತ್ತು ಸೋಂಕಿನ ಮೂಲ ಯಾವುದು, ಯಾರಿಂದ ಸೋಂಕು ತಗಲಿದೆ, ಇದು ಗೊತ್ತಾಗ್ತಾ ಇಲ್ಲ. ಮತ್ತು ವಿಶೇಷವಾಗಿ ಇವತ್ತು ಸಂಭವಿಸಿರುವ 2 ಸಾವು, ಒಬ್ಬ 31 ವರ್ಷದ ಯುವಕ, ಮತ್ತೊಂದು 35 ವರ್ಷದ ಮಹಿಳೆ. ಈ ಸಾವು ಕೂಡ ಒಂದಷ್ಟು ಆತಂಕವನ್ನು ಹುಟ್ಟಿಸೋದಕ್ಕೆ ಕಾರಣ ಆಗ್ತಾ ಇದೆ. ಅದರ ಬಗ್ಗೆನ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕೊರೋನಾ ಹೇಗೆ ಬಲಿ ಪಡೆಯುತ್ತೆ ಅಂತ ಊಹಿಸುವುದೇ ಕಷ್ಟವಾಗ್ತಿದೆ. ಇದು ಹಿರಿಯರನ್ನ ಇನ್ನಿಲ್ಲದೆ ಕಾಡುತ್ತಿದೆ. ವಯೋವೃದ್ಧರಿಗೆ ಕೊರೋನಾ ಬಂದಾಗ ಆಪತ್ತು ಜಾಸ್ತಿ. ಆಲ್ರೆಡಿ ಕಾಯಿಲೆಯಿಂದ ಬಳಲುವ ವ್ಯಕ್ತಿಗಳಾದ್ರೆ ಮಾರಣಾಂತಿಕವಾಗಿ ಪರಿಣಮಿಸುತ್ತೆ ಅಂತ ಇಷ್ಟು ದಿನ ಅಂದಾಜಿಸಲಾಗಿತ್ತು. ಆದರೆ ಕೊರೋನಾ ವೈರಸ್ಗೆ ವಯೋಮಿತಿಯ ಭೇದವಿಲ್ಲ. ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೂ ಯಾರನ್ನ ಬೇಕಿದ್ರೂ ಬಲಿ ಪಡೆಯಬಹುದು. ನೋಡುತ್ತಿದ್ದಂತೆಯೇ ಉಸಿರು ನಿಲ್ಲಿಸಿ ಬಿಡಬಹುದು. ನಿಮಗೆ ಬೆಂಗಳೂರಿನಲ್ಲಿ ಕೊರೋನಾಗೆ ಬಲಿಯಾಗಿರುವ 2 ವಿವರ ನೀಡಬೇಕು. ಜನರ ಓಡಾಟ ಹೆಚ್ಚಾದ ಮೇಲೆ ಯಾರಿಗೆ ಯಾವಾಗ ಕೊರೋನಾ ಎಲ್ಲಿ ಅಂಟಿಕೊಳ್ಳುತ್ತೆ ಎನ್ನುವುದು ಗೊತ್ತಾಗಲ್ಲ. ಆದರೆ ಸಾವು ಸಂಭವಿಸಿದಾಗ ಮಾತ್ರ ಕೊರೋನಾದ ರುದ್ರ ನರ್ತನ ಅರಿವಿಗೆ ಬರುತ್ತಿದೆ. ಅದಕ್ಕೆ ಉದಾಹರಣೆ ಈ ಪ್ರಕರಣಗಳು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 31 ವರ್ಷದ ಯುವಕ ಕೊರೋನಾಗೆ ಬಲಿಯಾಗಿದ್ದಾನೆ. ಅಂದಹಾಗೆ ಸೋಂಕು ಕಾಣಿಸಿಕೊಂಡಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದು ಜೂನ್ 13ರಂದು ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಪಡೆಯಲು ಶುರು ಮಾಡಿದ್ದ. ಆದರೆ ಮಾಗಡಿ ರಸ್ತೆಯ ನಿವಾಸಿಯಾಗಿದ್ದ ಈ ಯುವಕ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾನೆ. ಇಷ್ಟು ದಿನ ವಯಸ್ಸಾದವರಿಗೆ ಮಾತ್ರ ಮಾರಕವಾಗಿದ್ದ ಕೊರೋನಾ ಮಹಾಮಾರಿ ಈಗ ಬೆಂಗಳೂರಿನಲ್ಲಿ ಯುವಕರನ್ನು ಬಲಿ ಪಡೆಯುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇದಿಷ್ಟೇ ಅಲ್ಲದೆ ಇನ್ನೊಂದು ಪ್ರಕರಣದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಾಗಲೇ ಮಹಿಳೆಯೊಬ್ಬರು ಉಸಿರು ಚೆಲ್ಲಿದ್ದಾರೆ.
ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 35 ವರ್ಷದ ಮಹಿಳೆ ಸಾವಿಗೀಡಾಗಿರುವ ಘಟನೆ ಇಂದು ನಡೆದಿದೆ. ಇಷ್ಟಕ್ಕೂ ಸೋಂಕಿನ ಲಕ್ಷಣಗಳಿಂದ ಬಳಲುತ್ತಿದ್ದ ಮಹಿಳೆ ನಿನ್ನೆ ಆಸ್ಪತ್ರೆಗೆ ತೆರಳಿ ಸ್ವಾಬ್ ಟೆಸ್ಟ್ ನೀಡಿ ಮನೆಗೆ ವಾಪಸ್ ಬಂದಿದ್ದರು. ಆದರೆ ಇಂದು ಮನೆಯಲ್ಲಿದ್ದಾಗಲೇ ತೀವ್ರ ಉಸಿರಾಟದ ಸಮಸ್ಯೆ ಪತ್ತೆಯಾಗಿತ್ತು. ಇದೇ ಕಾರಣಕ್ಕೆ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆಯೇ ಮಹಿಳೆ ಸಾವಿಗೀಡಾಗಿದ್ದಾರೆ. ಇದೇ ವೇಳೆ ಸೋಮೇಶ್ವರ ನಿವಾಸಿಯಾಗಿದ್ದ ಈ ಮಹಿಳೆಗೆ ಕೊರೋನಾ ತಗುಲಿರುವುದು ದೃಢವಾಗಿದೆ. ಅಂದಹಾಗೆ ಕಳೆದ 7 ದಿನಗಳಲ್ಲಿ ಬೆಂಗಳೂರಿನಲ್ಲಿ 25 ಮಂದಿ ಸಾವಿಗೀಡಾಗಿದ್ದಾರೆ. ಇಲ್ಲಿಗೆ ನಿಂತಿಲ್ಲ ಕೊರೋನಾ ರುದ್ರನರ್ತನದ ಕತೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೊರ ರಾಜ್ಯಗಳಿಂದ ಬಂದವರು, ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬಂದವರಿಂದಲೇ ಕೊರೋನಾ ಸೋಂಕು ಹೆಚ್ಚಾಗುತ್ತಿದೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹಾಗಿಲ್ಲ. ಇಲ್ಲಿ ಸೋಂಕು ಸ್ಥಳೀಯವಾಗಿ ಹರಡುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಬೆಂಗಳೂರಿನಲ್ಲಿ ನಿನ್ನೆ ಅಂದರೆ ಜೂನ್ 17ರಂದು 55 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದವು. ಹಾಗೆಯೇ ನಿನ್ನೆ ಪತ್ತೆಯಾದ ಕೊರೋನಾ ಪ್ರಕರಣಗಳಲ್ಲಿ 15 ಕೇಸುಗಳು ILI ಮೂಲಕ ದೃಢಪಟ್ಟಿವೆ. ಇನ್ನು 14 ಸಾರಿ ಪ್ರಕರಣಗಳ ಮೂಲಕ ಕೊರೋನಾ ಪತ್ತೆಯಾಗಿದೆ. ಅಲ್ಲದೆ ನಿರ್ದಿಷ್ಟ ಸೋಂಕಿತರ ಸಂಪರ್ಕವಿಲ್ಲದೆ ಬೆಂಗಳೂರಿನಲ್ಲಿ 5 ಸೋಂಕು ತಗುಲಿದ್ದು ಒಟ್ಟು 34 ಮಂದಿಗೆ ಸೋಂಕು ಎಲ್ಲಿಂದ ಬಂದಿದೆ ಎನ್ನುವುದೇ ದೃಢವಾಗಿಲ್ಲ. ಇನ್ನು ಜೂನ್ 16ರಂದು ಬೆಂಗಳೂರಿನಲ್ಲಿ 47 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದವು. ಅದರಲ್ಲಿ ILI ಮೂಲಕ 14 ಜನರಲ್ಲಿ ಸೋಂಕು ದೃಢಪಟ್ಟಿತ್ತು. ಇನ್ನು ಸಾರಿ ಪ್ರಕರಣಗಳ ಮೂಲಕ 4 ಮಂದಿಗೆ ಕೊರೋನಾ ಪತ್ತೆಯಾಗಿತ್ತು. ಅಲ್ಲದೆ ನಿರ್ದಿಷ್ಟ ಸೋಂಕಿತರ ಸಂಪರ್ಕವಿಲ್ಲದೆ 9 ಮಂದಿಗೆ ಕೊರೋನಾ ತಗುಲಿದ್ದು ಒಟ್ಟು 27 ಮಂದಿಗೆ ಎಲ್ಲಿಂದ ಸೋಂಕು ತಗುಲಿದೆ ಎನ್ನುವುದೇ ಗೊತ್ತಾಗಿರಲಿಲ್ಲ. ಹೀಗೆ ಸದ್ಯ ಬೆಂಗಳೂರಿನಲ್ಲಿ ಕೊರೋನಾ ಸಮುದಾಯದಲ್ಲಿ ಹಬ್ಬುತ್ತಿರುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿವೆ. ಆದರೆ ನಿರ್ದಿಷ್ಟವಾಗಿ ಸಮುದಾಯಕ್ಕೆ ಕೊರೋನಾ ಎಂಟ್ರಿ ಕೊಟ್ಟಿದೆಯೇ ಎಂದು ಸರ್ಕಾರ ಅಧಿಕೃತವಾಗಿ ಹೇಳುತ್ತಿಲ್ಲ. ಹಾಗಿದ್ದರೂ ರಾಜಧಾನಿಯಲ್ಲಿ ಕೊರೋನಾದ ಆಪತ್ತು ಹೆಚ್ಚಾಗಿದ್ದು ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಎಲ್ಲಾ ಕ್ರಮಗಳನ್ನು ಅನುಸರಿಸುತ್ತಿದೆ. ಹಾಗಿದ್ದರೂ ಸಾವಿನ ಸಂಗಾತಿಯಾಗಿರುವ ಕೊರೋನಾ ಮನೆಗೆ ಕಾಲಿಡದಂತೆ ತಡೆಯುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಇದರ ನಡುವೆನೇ ಈಗ ಕರ್ನಾಟಕದಲ್ಲಿ ಇವತ್ತಿನ ಹೆಲ್ತ್ ಬುಲೆಟಿನ್ ಈಗ ಬಿಡುಗಡೆಯಾಗಿದೆ. ಕರ್ನಾಟಕದಲ್ಲಿ ಒಂದೇ ದಿವಸದಲ್ಲಿ ಅತಿ ಹೆಚ್ಚು ಮಂದಿ ಸಾವಿನ ಪ್ರಕರಣ ಇವತ್ತು ಪತ್ತೆಯಾಗಿದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತು 12 ಜನ ಸಾವಿಗೀಡಾಗಿದ್ದಾರೆ. ಕೊರೋನಾಕ್ಕೆ ರಾಜಧಾನಿಯಲ್ಲಿನೇ ಇಂದು ಬೆಂಗಳೂರಿನಲ್ಲಿನೇ ಇಂದು 8 ಮಂದಿ ಬಲಿಯಾಗಿದ್ದಾರೆ. ನಾವು ಇವತ್ತು ಆ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ತೋರಿಸಿರುವಂತಹ ರಿಪೋರ್ಟ್ನ ಸಂದರ್ಭದಲ್ಲಿ ಕೇವಲ 2 ಬಲಿ ಇತ್ತು. ಆದರೆ ಈಗ ಹೆಲ್ತ್ ಬುಲೆಟಿನ್ ಅಲ್ಲಿ ದೃಢಪಡಿಸಿರುವಂತದ್ದು 8 ಮಂದಿ ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ ಕೊರೋನಾದಿಂದ 114 ಮಂದಿ ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 210 ಕೊರೋನಾ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಇಂದು ಹೊಸದಾಗಿ 210 ಪ್ರಕರಣಗಳು, ಒಟ್ಟು 7,944 ಪ್ರಕರಣಗಳಿಗೆ ಈಗ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ ಇಂದು 12 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರಿನ ಮಟ್ಟಿಗೆ ನೋಡೋದಿದ್ರೆ ಬೆಂಗಳೂರು ಒಂದರಲ್ಲಿನೇ 8 ಮಂದಿ ಇವತ್ತು ಕೊರೋನಾಗೆ ಬಲಿಯಾಗಿದ್ದಾರೆ. ಇದರಲ್ಲಿ ಓರ್ವ ಪತ್ರಕರ್ತ ಕೂಡ ಸೇರ್ಕೊಂಡಿದ್ದಾರೆ. ಹಾಗೆಯೇ ಒಬ್ಬ 31 ವರ್ಷದ ಯುವಕ, 35 ವರ್ಷದ ಮಹಿಳೆ ಇವರೆಲ್ಲರೂ ಕೂಡ ಮೃತಪಟ್ಟಿರುವಂಥದ್ದು ಇವತ್ತಿನ ಈ ಕೊರೋನಾ ಪ್ರಕರಣದ ವರದಿಯಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಬಾಬು ಅವರು ಇದ್ದಾರೆ, ಜನಾರೋಗ್ಯ ತಜ್ಞರು, ಹಾಗೆಯೇ ಕೋವಿಡ್ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಗಾರರು ಕೂಡ ಆಗಿರುವಂತಹ, ಸರ್ಕಾರ ರಚನೆ ಮಾಡಿರುವಂತಹ ಟಾಸ್ಕ್ ಫೋರ್ಸ್ನ ಸದಸ್ಯರು ಕೂಡ ಆಗಿರುವಂತಹ ಪ್ರೊಫೆಸರ್ ಗಿರಿಧರ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ಪ್ರೊಫೆಸರ್ ಗಿರಿಧರ್ ಬಾಬು ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಸಾವಿನ ಸಂಖ್ಯೆ ಇವತ್ತು ಬೆಂಗಳೂರಿನಲ್ಲಿನೇ 8 ಜನ ಸಾವಿಗೀಡಾಗಿರುವಂಥದ್ದು ಮತ್ತು ಕರ್ನಾಟಕದಲ್ಲಿ 12 ಜನ ಸಾವಿಗೀಡಾಗಿರುವಂಥದ್ದು. ಪ್ರಕರಣಗಳನ್ನು ನೋಡ್ತಾ ಹೋದಾಗ ವಯಸ್ಸಾದವರಲ್ಲಿ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ತಾವು ಕೂಡ ಒಂದಷ್ಟು ಅನಾಲಿಸಿಸ್ ಅನ್ನು ಮಾಡಿದ್ರಿ ಈ ಹಿಂದೆಯೂ ಕೂಡ. ಹೇಗೆ ಸಾವು ಸಂಭವಿಸ್ತಾ ಇದೆ ಮತ್ತು ಅದರಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಮೊದಲೇ ಪೂರ್ವ ಪೀಡಿತವಾಗಿರ್ತಕ್ಕಂತಹ ಕಾಯಿಲೆಗಳಿಂದ ಯಾರ್ಯಾರೆಲ್ಲ ಬಳಲ್ತಾ ಇದ್ರು, ಅವರಲ್ಲಿ ಸಾವಿನ ಸಂಖ್ಯೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನು ತಾವು ನೀಡಿದ್ರಿ. ಆದರೆ ಇಲ್ಲಿರುವಂಥದ್ದು
ಈಗ 31 ವರ್ಷ 35 ವರ್ಷ ಈ ವಯಸ್ಸಿನವರು ಕೂಡ ಮೃತಪಟ್ಟಿರುವಂತಹ ವಿಚಾರಗಳು ಬಂದಾಗ ಯಾವ ರೀತಿಯಾಗಿ ಇದನ್ನ ನೋಡ್ಬೇಕಾಗತ್ತೆ ಅಂತ? ನೋಡಿ ಹರಿಪ್ರಸಾದ್ ಅವರೇ, ಈಗ ಸಾವು ಯಾವುದೇ ಏಜ್ ಅಲ್ಲಾದ್ರೂ ಅದೊಂದು ದುರಂತ. ಹೌದು. ಆದ್ರೆ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ 100ಕ್ಕೆ 100ರಷ್ಟು ಯಾವ ಸಾವು ಪ್ರಕರಣಗಳು ನಾವು ನೋಡ್ತಾ ಇದೀವೋ ನಿನ್ನೆ ತನಕ ಅದರಲ್ಲೆಲ್ಲ 2 ಅಥವಾ 2ಕ್ಕಿಂತ ಜಾಸ್ತಿ ಹೌದು ಕೋಮಾರ್ಬಿಡಿಟಿ ಅಂತ ನಾವು ನೋಡಿದೀವಿ. ಅಂದ್ರೆ 2 ಡಿಸೀಸ್ಗಿಂತ ಜಾಸ್ತಿ ಇರೋದು. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇದ್ರ ಜೊತೆಗೆ ಒಬೇಸಿಟಿ. ಯಾರಿಗೆ ಒಬೇಸಿಟಿ ಇದ್ದು COVID-19 ಅವ್ರಿಗೆ ಬಂದಿರುತ್ತೋ ಅವ್ರಿಗೂ ಕೂಡ ರಿಸ್ಕ್ ಜಾಸ್ತಿ ಇದೆ ಸಾವಿನ. ಆದ್ರಿಂದ ಇಲ್ಲಿ ನೋಡಿ 2 ಕ್ಯಾಟಗರಿ ಇದೆ. ಒಂದು COVID-19 ಇಂದ ಸಾವಾಗಿರೋದು ಅಂತ, ಇನ್ನೊಂದು ಸಾವಾಗಿರೋರಿಗೆ COVID-19 ಯಕಶ್ಚಿತ್ತಾಗಿ ಅದರಲ್ಲಿ ಫೈಂಡಿಂಗ್ ಆಗಿದೆ ಅಂತ. ಹೌದು. ಇಂಗ್ಲಿಷ್ ನಲ್ಲಿ ಡೆತ್ ಡ್ಯೂ ಟು ಕೋವಿಡ್ ಅಂಡ್ ಡೆತ್ ವಿತ್ ಕೋವಿಡ್ ಅಂತ ಹೇಳ್ತೀವಿ. ಹೌದು. ಇಲ್ಲಿವರೆಗೂ ನಾವು ನೋಡಿದ ಪ್ರಕರಣಗಳೆಲ್ಲ ಡೆತ್ ವಿತ್ ಕೋವಿಡ್. ಅಂದ್ರೆ ಆ ಸಾವುಗಳನ್ನ ನಾವು ನಾನ್ ಕೋವಿಡ್ ಟೈಮ್ ನಲ್ಲೂ ಕೂಡ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅಂತವ್ರಿಗೆ ಈಗ ನಾವು COVID-19 ಟೆಸ್ಟ್ ಮಾಡಿ ಅಲ್ಲಿ ಪರೀಕ್ಷೆ ಬಂದಿದೆ ಅನ್ನೋದೇ ಸಾಕಷ್ಟು. ಇದರಲ್ಲಿ ಯಾರಿಗೆ ಕೋಮಾರ್ಬಿಡಿಟಿ ಇತ್ತೋ ಅದ್ರಲ್ಲಿ ನೋಡಿ ಆಲ್ಮೋಸ್ಟ್ 1 in 5 ಅಷ್ಟು ಆನ್ ದ ವೇ ಟು ಅದನ್ನ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಆಗಿರುವಂತಹ ಸಾವುಗಳು. ಇನ್ನ ಕೆಲವು ಮೊದಲೇ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಆಕ್ಸಿಜನ್ ಕೊಡ್ಲಾಗ್ದಲೆ ರೆಫರ್ ಮಾಡಿರುವಂತವು. ಆಮೇಲೆ ಎಲ್ಲರಿಗೂ 2 ಅಥವಾ 2ಕ್ಕಿಂತ ಜಾಸ್ತಿ ಕಾಯಿಲೆಗಳು ಆಲ್ರೆಡಿ ಇರೋಂತಹ ಅಂಶಗಳು ಕೂಡ ಗಮನಕ್ಕೆ ಬಂದಿರೋದ್ರಿಂದ ಈಗ ಮುಂದೆ ನಾವು ಕಂಟಿನ್ಯೂ ಮಾಡ್ತಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಯಾರಿಗೆ ಕೋಮಾರ್ಬಿಡಿಟಿ ಇದೆಯೋ ಅವರಿಗೆ COVID-19 ಬರದ ಹಾಗೆ ತಡೆಯೋದೇ ಮೊದಲ ಅಸ್ತ್ರ. ಬಂದ ಮೇಲೆ ಅವರಿಗೆ ಎಲ್ಲಿ ಆಕ್ಸಿಜನ್ ಸಪ್ಲೈ ಇರುತ್ತೋ ಅಂತಹ ಕಡೆನೆ ಅಡ್ಮಿಟ್ ಮಾಡುವಂಥದ್ದು 2ನೇ ಅಸ್ತ್ರ. 3ನೇದು ಇವೆರಡೂ ಆಗ್ಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರೆಫರ್ ಮಾಡಿ ಎಲ್ಲಿ ಆಕ್ಸಿಜನ್ ಫೆಸಿಲಿಟಿ ಇದೆಯೋ ಅಲ್ಲಿ ತನಕ, ಈವನ್ ಡ್ಯೂರಿಂಗ್ ಟ್ರಾನ್ಸಿಟ್ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೂ ಆಕ್ಸಿಜನ್ ತಗೊಂಡೋಗಿ ಸಪ್ಲೈ ಮಾಡೋದ್ರಿಂದ ಅವರಿಗೆ ಈ 3 ಹಂತದಲ್ಲಿ ನಾವು ಸಾವುಗಳನ್ನ ಮುಂದೆ ತಡಿಬಹುದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಪ್ರೊಫೆಸರ್ ಗಿರಿಧರ್ ಬಾಬು ಅವರು ಇಲ್ಲಿ ಇರುವಂಥದ್ದು ಬೆಂಗಳೂರಲ್ಲಿ ಪತ್ತೆಯಾಗಿರುವಂತಹ ಪ್ರಕರಣಗಳಲ್ಲಿ ILI ಮತ್ತು ಸಾರಿ ಕೇಸ್ಗಳ ಮೂಲಕ. ಯಾಕಂದ್ರೆ ಈಗ 55 ಪತ್ತೆ ಆಗುತ್ತೆ, ಅದರಲ್ಲಿ 34 ಪ್ರಕರಣಗಳಲ್ಲಿ ಕಾಣುವಂಥದ್ದು ILI, ಸಾರಿ ಅಥವಾ ಕಾಂಟ್ಯಾಕ್ಟ್ ಟ್ರೇಸ್ ಆಗದೇ ಇರುವಂತಹ ಒಂದು ಪ್ರಕರಣಗಳೇ ಪತ್ತೆ ಆಗ್ತವೆ. ಇಷ್ಟೊಂದು ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತೇಳಿ ಆದ್ರೆ ಇದು ಸಮುದಾಯದ ಸ್ಪ್ರೆಡಿಂಗ್ ಅಂತಲ್ಲ, ಯಾವ ರೀತಿಯಾಗಿ ಇದನ್ನ ಪರಿಗಣಿಸಬೇಕಾಗತ್ತೆ ಅಂತ? ಇಲ್ಲ ಹರಿಪ್ರಸಾದ್ ಅವರು, ಇಲ್ಲೊಂದು ಸ್ವಲ್ಪ ತಪ್ಪು ಅಂದ್ರೆ, ಈಗ ಟ್ರಾವೆಲ್ ರಿಲೇಟೆಡ್ ಕೋವಿಡ್ ಇವಾಗ ಬರೋದು ನಿಂತೋಗಿ ಆಗ್ಲೇ ತಿಂಗಳ ಮೇಲಾಯ್ತು. ಹೌದು. ಅಂದ್ರೆ ಹೊರ ದೇಶದಿಂದ ಬರುವಂತಹದ್ದಂತ ಪ್ರಮೇಯನೇ ಇಲ್ಲ. ಈಗ ಬಂದ್ರೆ ಬೇರೆ ರಾಜ್ಯಗಳಿಂದ ಬರಬೇಕು, ಇಲ್ಲ ನಮ್ಮಲ್ಲಿ ಇರುವಂತಹ ILI ಮತ್ತೆ ಸಾರಿ ಕೇಸಲ್ಲಿ ಬರಬೇಕು. ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಒಂದು ಸಲ ಕೋವಿಡ್ ಅಂತ ಬಂದಾದ್ಮೇಲೆ ಅವರಿಗೆ ಸಿಂಪ್ಟಮ್ ಅಂದ್ರೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹೌದು. ಲಕ್ಷಣಗಳಲ್ಲಿ ಇಲ್ಲ ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಂದ್ರೆ ILI ಅಥವಾ ಲೋವರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಂದ್ರೆ ಲಂಗ್ ಬೇಸಲ್ ಇನ್ಫೆಕ್ಷನ್ ಆಗಿ ಜ್ವರ ಬಂದು ನಿಮೋನಿಯಾ ಅಂತ ನಾವೇನ್ ಹೇಳ್ತೀವಿ. ಇವೆರಡೂ ಕೂಡ ಈ ಕೋವಿಡ್ ನಿಂದನೇ ಆಗಿರ್ತಕ್ಕಂಥದ್ದು. ಅವ್ರನ್ನ ನಾವು ಟ್ರೇಸ್ ಕಾಂಟ್ಯಾಕ್ಟ್ ಮಾಡ್ತಾ ಹೋದ್ರೆ ಅವರಿಗೆ ಒಂದು ಪ್ರೈಮರಿ ಕೇಸ್, ಮೊದಲು ಸೋರ್ಸ್ ಏನಿರುತ್ತೆ ಅದು ಯಾರಾದ್ರೂ ಟ್ರಾವೆಲ್ ರಿಲೇಟೆಡ್ ಇರ್ತಾರೆ. ಅದು ಕಮ್ಯುನಿಟಿನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಸುಳ್ಳು. ಯಾಕಂದ್ರೆ ವಿತೌಟ್ ಟ್ರಾವೆಲ್ ರಿಲೇಟೆಡ್ ಕಾಂಟ್ಯಾಕ್ಟ್ ಇಲ್ದಲೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಂದಾದ ನಂತರ ಯಾರಿಗೆ ಕಾಣಿಸ್ಕೊಳ್ಳುತ್ತೆ, ಲಕ್ಷಣ ಎಲ್ಲಿದೆಯೋ ಅಲ್ಲಿ ಹುಡುಕ್ಬೇಕು. ಯಾಕೆ ILI ಮತ್ತೆ ಸಾರಿಲ್ ನಾವು ಕಾಣ್ತಾ ಇದೆ ಅಂದ್ರೆ ನಾವು ಅಲ್ಲಿ ಹುಡುಕ್ತಾ ಇದೀವಿ. ಈಗ ನೋಡಿ, ಇಡೀ ದೇಶದಲ್ಲಿ ಇದು ನಾವೊಂದು ಹೆಮ್ಮೆ ಪಡುವಂತ ಸಂಗತಿ. ಯಾಕಂದ್ರೆ ಬೆಂಗಳೂರಿನಷ್ಟು ಚೆನ್ನಾಗಿ ILI ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ಕರ್ನಾಟಕ ರಾಜ್ಯ ಇದ್ರಲ್ಲಿ ಮುಂಚೂಣಿಯಲ್ಲಿದೆ. ILI ಮತ್ತು ಸಾರಿನ ನಾವು ಹುಡುಕ್ಲೇಬೇಕು. ಅದರಲ್ಲಿ ಯಾರಿಗೆ ಜಾಸ್ತಿ ರಿಸ್ಕ್ ಇದೆಯೋ, ನಾನು ನಿಮ್ಗಾಗ್ಲೇ ಹೇಳಿದೆ, ಈಗ 50 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ರೆ, ಎರಡಂತಲ್ಲ ಯಾವುದೇ ಕಾಯಿಲೆಯಿಂದ ಅವ್ರು ಬಳಲ್ತಾ ಇದ್ರೆ ಅಂತರ್ನ ಪ್ರಿಯಾರಿಟೈಸ್ ಮಾಡಿ ಹಾಸ್ಪಿಟಲೈಸ್ ಆಕ್ಸಿಜನ್ ಇರೋ ಕಡೆ ಹಾಗೆ ಮಾಡಿದ್ರೆ ಅಲ್ಲಿ ಸಾವುಗಳನ್ನ ಕಮ್ಮಿ ಮಾಡ್ಬೋದು. ಇನ್ಮೇಲೆ ಬರೋ ಕೇಸ್ಗಳೆಲ್ಲ ನಾವು ನೋಡೋದು ILI ಮತ್ತೆ ಸಾರಿಲ್ ಮಾತ್ರ. ಕೆಲವು ಮಾತ್ರ ILI ಸಾರಿ ಇಲ್ದಲೇ ಬರ್ಬೋದು, ಆದ್ರೆ ಮೋಸ್ಟ್ಲಿ ಇದೇ ಬರ್ಬೇಕು. ಇದು ಅಂದ್ರೆ ಇದು ಚೆನ್ನಾಗಿ ಸರ್ವೆಲೆನ್ಸ್ ನಡೀತಾ ಇದೆ ಅಂತ ಅರ್ಥ.
ಓಕೆ ಓಕೆ. ಹಾಗೆಯೇ ನೀವು ಹೇಳಿದ್ರಿ ಈಗ ಯಾರಿಗೆ ಮೊದಲನೇ ಕಾಯಿಲೆಯಿಂದ ಬಳಲ್ತಾ ಇರ್ತಾರೋ ಅಂಥವ್ರಿಗೆ ಆದಷ್ಟು ಬರದಂಗೆ ನೋಡಬೇಕು, ಉಸಿರಾಟದ ಸಮಸ್ಯೆ ಶುರುವಾಗೋಕ್ಕಿಂತ ಮುಂಚಿತವಾಗಿ ಎಲ್ಲಿ ಆಕ್ಸಿಜನ್ ಸಪ್ಲೈ ಇರುತ್ತೋ, ಎಲ್ಲಿ ಆ ಫೆಸಿಲಿಟೀಸ್ ಇರುತ್ತೋ ಅಲ್ಲಿಗೆ ದಾಖಲಿಸಬೇಕು ಅಂತ ಹೇಳುವಂಥದ್ದು. ಈ ವಿಚಾರಕ್ಕೆ ಬಂದಾಗ ಈಗ ಇವತ್ತು ಸಾವಿನ ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲಿ ಅವರು ನಿನ್ನೆ ಹೋಗಿ ಸ್ವಾಬ್ ಟೆಸ್ಟನ್ನು ಕೊಟ್ಟು ಬಂದಿದ್ದಾರೆ, ನಂತರ ವಾಪಸ್ ಮನೆಗೆ ಕಳಿಸಿದ್ದಾರೆ, ಮನೆಯಿಂದ ವಾಪಸ್ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಅವರು ಸಾವಿಗೀಡಾಗಿದ್ದಾರೆ. ಅಂದರೆ ಇಂತಹ ಪ್ರಕರಣಗಳು ನಡೆದಾಗ ನಾವು ಅದನ್ನು ಆಸ್ಪತ್ರೆಯಲ್ಲಿ ಹೋಗಿ ಅವರು ಸ್ವಾಬ್ ಟೆಸ್ಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿ ದಾಖಲಿಸ್ಕೊಳ್ಬೋದಾಗಿತ್ತು. ಬಟ್ ಮನೆಗೆ ಬಂದಿರ್ತಾರೆ, ನಂತರ ಅವ್ರನ್ನ ಕರ್ಕೊಂಡೊಯ್ಯಲಾಗುತ್ತೆ, ಅಷ್ಟೊತ್ತಿಗೆ ಅವ್ರಿಗೆ ಉಸಿರಾಟ ತೊಂದರೆ ಆಗುತ್ತೆ. ಈ ಪ್ರಕರಣವನ್ನು ತಾವು ಹೆಂಗೆ ನೋಡ್ತೀರಿ ಅಂತೇಳಿ? ಇದು ಒಳ್ಳೆ ಪ್ರಶ್ನೆ ಹರಿಪ್ರಸಾದ್ ಅವರೇ. ಇದು ರೇರೆಸ್ಟ್ ಆಫ್ ದ ರೇರ್. ಅಂದ್ರೆ ಈಗ ನೋಡಿ, ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಯಾರಿಗಿರುತ್ತೋ ಹೌದು ಅಂತರಲ್ಲಿ ಟೆಸ್ಟ್ ಮಾಡಿದಾಗ ಟೆಸ್ಟ್ ನಂತರ ನಾವು ಈಗ ಕೋವಿಡ್ ಕೇರ್ ಸೆಂಟರ್ ಅಂತ ಇದೆ, ಈಗ ಕೋವಿಡ್ ಡೆಡಿಕೇಟೆಡ್ ಹಾಸ್ಪಿಟಲ್ ಅಂತ ಇದೆ, ಇಂಥ ಕಡೆ ಎಲ್ಲಾದ್ರೂ ಅವರಿಗೆ ಅನುಮಾನ ಬಂದ್ರೆ ಹಾಸ್ಪಿಟಲೈಸೇಷನ್ ಮಾಡ್ತಾರೆ. ಅನುಮಾನ ಬಂದಿಲ್ಲ ಅಂದ್ರೆ ಅರ್ಥ ಅವರಿಗೆ ಲಕ್ಷಣಗಳು ಅಷ್ಟು ಜೋರಾಗಿಲ್ಲ ಅಂತ. ಈ ಕೋವಿಡ್-19 ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು ಜನಕ್ಕೆ ಲಕ್ಷಣಗಳು ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ ಹರಿಪ್ರಸಾದ್ ಅವರೇ. ಈ ಲಾಸ್ ಆಫ್ ಸ್ಮೆಲ್, ಲಾಸ್ ಆಫ್ ಟೇಸ್ಟ್ ಅಂತ ಏನು ರುಚಿ ಗೊತ್ತಾಗದಲೆ ಅಥವಾ ವಾಸನೆ ಗೊತ್ತಾಗದಲ್ಲೇ ಇರೋದು ಅಂತೀವೋ, ಇದು ಫಸ್ಟ್ ಸಿಂಪ್ಟಮ್. ಇದಾದ ನಂತರ ಕೆಮ್ಮು ಬರೋದು, ಜ್ವರ ಬರೋದು, ಅದೆಲ್ಲ ಎಷ್ಟೋ ಜನಕ್ಕೆ ಜ್ವರ ಬರೋದೇ ಇಲ್ಲ, 5ರಲ್ಲಿ ಒಬ್ರಿಗೆ ಮಾತ್ರ ಜ್ವರ ಬರುತ್ತೆ ಕೋವಿಡ್-19 ಇದ್ರೆ. ಸೊ ಹೀಗಾಗಿ ಲಕ್ಷಣಗಳನ್ನ ಗುರುತು ಹಿಡಿದಲೇ ಇರೋದ್ರಿಂದ ಅವರಿಗೆ ಹಾಸ್ಪಿಟಲೈಸೇಷನ್ ಆಗ್ದಲೇ, ಇದು ರೇರೆಸ್ಟ್ ಆಫ್ ದ ರೇರ್ ಆಗಿರೋದ್ರಿಂದ ನಾವು ಇದನ್ನೇ ಜನರಲ್ ರೂಲ್ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಎಲ್ಲಿ ಅನುಮಾನ ಇದೆಯೋ ಅಲ್ಲಿ ಹಾಸ್ಪಿಟಲೈಸೇಷನ್ ಮಾಡೋದು ಒಳ್ಳೇದು. ಓಕೆ, ಧನ್ಯವಾದ ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಬಾಬು ಅವರೇ ಟಿವಿ ನ್ಯೂಸ್ಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಹಾಗೆಯೇ MLC ಎಲೆಕ್ಷನ್ನಲ್ಲಿ ನಡೆದಿರುವಂತಹ ರಾಜಕೀಯ ತಂತ್ರಗಾರಿಕೆ, ರಾಜಕೀಯ ಆಟ, ಉರುಳಿಸಿರುವ ದಾಳ, ಇದರ ಬಗ್ಗೆ ಏನು ಸುದ್ದಿಯನ್ನು ತೋರಿಸ್ತೀನಿ. ರಾಜಕೀಯದಲ್ಲಿ ಕೆಲವೊಮ್ಮೆ ಹಾಕಿರುವ ಎಲ್ಲ ಲೆಕ್ಕಗಳು ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಆದರೆ ಯಾರಿಗೂ ಗೊತ್ತಿಲ್ಲದಂತೆ ಇನ್ನೊಬ್ಬರು ಒಂದು ದಾಳವನ್ನು ಉರುಳಿಸ್ತಾರೆ, ಅದರ ಮೂಲಕವಾಗಿ ಮತ್ತಿನ್ಯಾರಿಗೂ ಅವಕಾಶವೂ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಈಗ H. ವಿಶ್ವನಾಥ್ ಅವರ ಸ್ಥಿತಿ ಮತ್ತು BK ಹರಿಪ್ರಸಾದ್ ಅವರಿಗೆ ಒದಗಿ ಬಂದಿರುವ ಮೇಲ್ಮನೆಯ ಸೀಟು, ಇದು ಗೊತ್ತಾಗ್ತಾ ಇರುವಂಥದ್ದು. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಅಂದು ಕ್ಷಿಪ್ರ ಕ್ರಾಂತಿಯನ್ನ ಸಾರಿದ್ದ ನಾಯಕ ಕುಮಾರಸ್ವಾಮಿ ಸರ್ಕಾರ ಉರುಳಿಸಿದಾಗ ಅದರ ಮುಂಚೂಣಿಯಲ್ಲಿ ನಿಂತಿದ್ದ ಶಾಸಕ. ಜೆಡಿಎಸ್ ಅಧ್ಯಕ್ಷ ಸ್ಥಾನವನ್ನು ತೊರೆದು ಜೆಡಿಎಸ್ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ರಾಜಭವನದಿಂದ ಹೊರಬಂದ H. ವಿಶ್ವನಾಥ್ ಅಂದು ಕ್ಷಿಪ್ರ ಕ್ರಾಂತಿಯ ಮಾತಾಡಿದ್ದರು. ಒಂದು ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಎರಡೂ ಪಕ್ಷದ ಸದಸ್ಯರು ಬಹಳ ಕಠಿಣವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ. ಆದರೆ ಇದಾಗಿ 1 ವರ್ಷ ಇನ್ನೂ ಪೂರ್ತಿಯಾಗಿಲ್ಲ. ಅಂದು ಕ್ಷಿಪ್ರ ಕ್ರಾಂತಿಯ ನೇತಾರನಾಗಿದ್ದ ವಿಶ್ವನಾಥ್ ಈಗ ಯಾರಿಗೂ ಬೇಡವಾದ್ರ ಎಂಬ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಹಿರಿಯ ರಾಜಕಾರಣಿ ವಿಶ್ವನಾಥ್ ಅವರೊಬ್ಬರನ್ನ ಬಿಟ್ಟು ಉಳಿದೆಲ್ಲರಿಗೂ ಬಿಜೆಪಿಯಲ್ಲಿ ಸ್ಥಾನಮಾನ ಸಿಕ್ಕಿದೆ. MTB ನಾಗರಾಜ್ ಹಾಗೂ R. ಶಂಕರ್ ಇಂದು ಖುಷಿಯಲ್ಲಿ ವಿಧಾನಸೌಧಕ್ಕೆ ಬಂದು MLC ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಆದರೆ H. ವಿಶ್ವನಾಥ್ ಮಾತ್ರ ಬೆಂಗಳೂರಿನ KK ಗೆಸ್ಟ್ ಹೌಸ್ನಲ್ಲಿ ಕುಳಿತಿದ್ರು. ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಹೈಕಮಾಂಡ್ಗೆ ಹೆಸರು ರವಾನಿಸುವಾಗ ಅದರಲ್ಲಿ ವಿಶ್ವನಾಥ್ ಹೆಸರೂ ಇತ್ತಂತೆ. ಆದ್ರೆ ಅಲ್ಲಿಂದ ವಾಪಸ್ ಬರುವಾಗ ವಿಶ್ವನಾಥ್ಗೆ ಟಿಕೆಟ್ ತಪ್ಪಿದೆ. ಆದರೆ ತಮ್ಮ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದ್ದಾರೆ ಎನ್ನುವುದನ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ವಿಶ್ವನಾಥ್ ಬೇಸರದಿಂದಲೇ ಹೇಳಿಕೊಂಡಿದ್ದಾರೆ. ಷಡ್ಯಂತ್ರ ಬಹಳ ಆಗಿದೆ, ಇದರಲ್ಲಿ ಬಹಳ ಆಗಿದೆ. ಸಣ್ಣ ಷಡ್ಯಂತ್ರ ಏನಾಗಿದೆ ಎಂತಾಗಿದೆ ಅಂತಕ್ಕಂಥದ್ದನ್ನ ಸಂದರ್ಭ ಬಂದಾಗ ನಾನು ತಿಳಿಸ್ತೀನಿ ಹೇಗಾಯಿತು ಏನಾಯಿತು ಅಂತಕ್ಕಂಥ. ಯಾಕೆಂತಂದರೆ ಸಮ್ಮಿಶ್ರ ಸರ್ಕಾರ ಪತನ ಅದರ ನಾಯಕರುಗಳಿಗೆ ಇವತ್ತು ಕೂಡ ನನ್ನ ಮೇಲೆ ಬಹಳ ದೊಡ್ಡ ಇದಿದೆ ಅವರಿಗೆ. ಸೊ ಇದೆಲ್ಲ ನಡೆದಿದೆ, ಅವ್ರ ಜೊತೆಯೆಲ್ಲ ಸೇರಿ ನಡೆದಿದೆ. ನೋಡಿ, ನಾನು ಹೇಳ್ತೀನಿ ಅದನ್ನು ವಸ್ತುಸ್ಥಿತಿಯನ್ನು ಮುಂದೆ. ಇಷ್ಟಕ್ಕೂ ವಿಶ್ವನಾಥ್ ಕಳೆದ ಬೈ ಎಲೆಕ್ಷನ್ನಲ್ಲಿ ಹುಣಸೂರಿನಿಂದ ಸ್ಪರ್ಧಿಸಿ ಸೋತಿದ್ದರು. ನೀವು ನಿಲ್ಲಬೇಡಿ ಅಂದ್ರೂ ವಿಶ್ವನಾಥ್ ಸ್ಪರ್ಧೆಗಿಳಿದು ಸೋತಿದ್ದರಿಂದ ಅವರಿಗೆ ಇನ್ನು ಪಕ್ಷದಿಂದ MLC ಮಾಡಲು ಸಾಧ್ಯವಿಲ್ಲ ಎಂಬ ಒಂದು ವಾದ ಬಿಜೆಪಿಯಲ್ಲೇ ಕೇಳಿ ಬಂದಿತ್ತು. ಆದರೆ ಯಡಿಯೂರಪ್ಪ ಮಾತ್ರ ತಮಗೆ ಕುರ್ಚಿ ಕೊಟ್ಟವರನ್ನ ಕೈ ಬಿಡಲ್ಲ ಎನ್ನುವುದು ವಿಶ್ವನಾಥ್ ನಂಬಿಕೆ.
ನಾಮನಿರ್ದೇಶನದ ಮೂಲಕ ಎಚ್ ವಿಶ್ವನಾಥ್ಗೆ ಸಿಗುತ್ತಾ ಸ್ಥಾನ? ಸದ್ಯ ವಿಶ್ವನಾಥ್ ಮುಂದಿರುವುದು ಒಂದೇ ಅವಕಾಶ. ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನದ ಮೂಲಕ ಅವರನ್ನ ಆಯ್ಕೆ ಮಾಡಬೇಕು. ವಿಶ್ವನಾಥ್ಗೆ ಟಿಕೆಟ್ ಕೈತಪ್ಪಿದ ನಂತರ ಈ ರೀತಿಯ ಭರವಸೆ ಸಿಎಂ ಯಡಿಯೂರಪ್ಪ ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಹಾಗೆ ನಾಮನಿರ್ದೇಶನ ಮಾಡಿದ್ರೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿದಾಗಿನ ಸುಪ್ರೀಂ ಕೋರ್ಟ್ನ ತೀರ್ಪು ಅಡ್ಡ ಬರುತ್ತಾ ಎಂಬ ಪ್ರಶ್ನೆ ಇದೆ. ವಿಶ್ವನಾಥ್ ಆಪ್ತರ ಪ್ರಕಾರ ತೀರ್ಪು ಅಡ್ಡ ಬರಲ್ಲ ಅಂತಿದ್ದರೂ ಕಾನೂನು ತಜ್ಞರಲ್ಲಿ ನಾಮನಿರ್ದೇಶನ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವೂ ಇದೆ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ಗೆ ಹೈಕಮಾಂಡ್ ಮಟ್ಟದಲ್ಲಿದ್ದ ನಾಯಕ. ವಿಧಾನ ಪರಿಷತ್ಗೆ ಬಿಕೆ ಹರಿಪ್ರಸಾದ್ರನ್ನ ಕಳಿಸಲು ಕಾಂಗ್ರೆಸ್ ನಿರ್ಧರಿಸಿದ್ದು, ಇಂದು ಹರಿಪ್ರಸಾದ್ ನಾಮಪತ್ರ ಸಲ್ಲಿಸಿದ್ದಾರೆ. ಎಷ್ಟು ವರ್ಷ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿದ್ದ ನಾಯಕರಾಗಿ ರಾಜ್ಯಸಭಾ ಸದಸ್ಯರಾಗಿದ್ದ ಹರಿಪ್ರಸಾದ್ ಈಗ ದಿಢೀರ್ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟಕ್ಕೂ ಹರಿಪ್ರಸಾದ್ಗೆ ಟಿಕೆಟ್ ನೀಡಿದ್ದರ ಹಿಂದಿನ ಲೆಕ್ಕಾಚಾರ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಕ್ಷದ ಹಿತದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ ಅವರು ನಿರ್ಣಯ ತೆಗೆದುಕೊಳ್ತಾರೆ. ನಿರ್ಣಯ ತೆಗೆದುಕೊಳ್ಳುವಾಗ ವಾರ್ ಟೈಮ್ ಮತ್ತು ಪೀಸ್ ಟೈಮ್ ಅಂತಾರೆ. ಈಗ ವಾರ್ ಟೈಮ್ ಕೇವಲ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಆಗುಹೋಗುಗಳನ್ನ ನೋಡಿದಾಗ ಯಾರನ್ನು ಎಲ್ಲಿ ಕಳಿಸ್ಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೈಕಮಾಂಡ್ ತೀರ್ಮಾನದ ಅನುಸಾರವಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದೀನಿ. ನಜೀರ್ ಅಹಮದ್ ಹಾಗೂ ಎಂಆರ್ ಸೀತಾರಾಮ್ ಹೆಸರು ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಸಿಗಲಿರುವ 2 ಸ್ಥಾನಗಳಿಗೆ ಮುಂಚೂಣಿಯಲ್ಲಿ ಕೇಳಿ ಬಂದಿತ್ತು. ಇದರಲ್ಲಿ ನಜೀರ್ ಅಹಮದ್ ಪರ ಸಿದ್ದರಾಮಯ್ಯ ಟೀಮ್ ಬ್ಯಾಟಿಂಗ್ ಮಾಡಿತ್ತು. ಇದೇ ವೇಳೆ ಕೆಎಚ್ ಮುನಿಯಪ್ಪ ವಿರೋಧದ ನಡುವೆಯೂ ನಜೀರ್ಗೆ ಟಿಕೆಟ್ ನೀಡಲಾಗಿದೆ. ನಜೀರ್ ಅಹಮದ್ ಆಯ್ಕೆಗೆ ವಿರೋಧಿಸುತ್ತಿದ್ದ ಮುನಿಯಪ್ಪಗೆ ಹರಿಪ್ರಸಾದ್ ಸಾಥ್ ನೀಡಿದ್ದರು ಎನ್ನಲಾಗಿದೆ. ಮತ್ತೊಂದೆಡೆ ಎಂಆರ್ ಸೀತಾರಾಮ್ಗೆ ಟಿಕೆಟ್ ನೀಡಲು ಹೈಕಮಾಂಡ್ ಮಟ್ಟದಲ್ಲಿರುವ ರಾಜ್ಯ ನಾಯಕರೊಬ್ಬರು ವಿರೋಧ ವ್ಯಕ್ತಪಡಿಸಿದ್ದರು. ಅಂದಹಾಗೆ ಎಂಆರ್ ಸೀತಾರಾಮ್ಗೆ ಟಿಕೆಟ್ ಕೊಡಿಸಲು ಡಿಕೆ ಶಿವಕುಮಾರ್ ಪ್ರಯತ್ನಿಸಿದರು. ಇದೇ ವೇಳೆ ಮುನಿಯಪ್ಪ ಬಣವನ್ನ ಸಮಾಧಾನಪಡಿಸಲು ಹಿಂದುಳಿದ ವರ್ಗಕ್ಕೆ ಸೇರಿದ್ದ ಹರಿಪ್ರಸಾದ್ಗೆ ಟಿಕೆಟ್ ನೀಡಲಾಗಿದೆ. ಹರಿಪ್ರಸಾದ್ ಜತೆ ಮಾತುಕತೆ ನಡೆಸಿ ಕಣಕ್ಕಿಳಿಯುವಂತೆ ಸೋನಿಯಾ ಸೂಚನೆ ನೀಡಿದ್ದರು ಎನ್ನುವುದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಅಲ್ಲದೆ ಹೈಕಮಾಂಡ್ನಿಂದ ಹರಿಪ್ರಸಾದ್ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಮೂಗುದಾರ ಹಾಕುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಯಾಕಂದ್ರೆ ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಪ್ರವೇಶದಿಂದ ಮೂಲ ಕಾಂಗ್ರೆಸ್ಸಿಗರಿಗೆ ಹೊಸ ಶಕ್ತಿ ಕೇಂದ್ರ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಹಿರಿಯರ ಮನೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕನಿಗೆ ಮಣೆ ಹಾಕಿದೆ. ಆದರೆ ಬಿಜೆಪಿಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದ ಹಿರಿಯ ನಾಯಕ ಎಚ್ ವಿಶ್ವನಾಥ್ ಮಾತ್ರ ಮತ್ತೊಂದು ಅವಕಾಶಕ್ಕಾಗಿ ಕಾದು ಕುಳಿತುಕೊಳ್ಳುವುದು ಅನಿವಾರ್ಯವಾಗಿದೆ. ಪ್ರಮೋದ್ ಜತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.